ಕಡಲೆ ಹಿಟ್ಟನ್ನ ಕೇವಲ ಅಡುಗೆಗಳಲ್ಲಿ, ಫೇಸ್ ಪ್ಯಾಕ್ಗಳಲ್ಲಿ ಮಾತ್ರವಲ್ಲ, ಸಾಬೂನಿನ ರಿಪ್ಲೇಸ್ಮೆಂಟ್ ಆಗಿ ಕೂಡ ಬಳಸಬಹುದು. ಚಿಕ್ಕ ಮಕ್ಕಳಿಗೆ ಸಾಮಾನ್ಯವಾಗಿ ಕಡಲೆ ಹಿಟ್ಟು, ಹೆಸರುಕಾಳು ಇವೆಲ್ಲದರ ಮಿಶ್ರಣವನ್ನ ಪುಡಿ ಮಾಡಿ ಆ ಪುಡಿಯಿಂದ ಸ್ನಾನ ಮಾಡಿಸಲಾಗುತ್ತೆ. ಇದು ದಶಕಗಳಿಂದಲೂ ಬಂದಿರುವಂತಹ ಪದ್ಧತಿಯಾಗಿದೆ. ಇದನ್ನ ಮಕ್ಕಳು ಮಾತ್ರವಲ್ಲದೆ ದೊಡ್ಡವರು ಕೂಡ ಬಳಸಬಹುದು. ಸೋಪಿನ ರೀತಿ ನೊರೆ ಬರೋದಿಲ್ಲ ಅನ್ನೋದು ಬಿಟ್ರೆ ಸೋಪಿಗಿಂತ ದುಪ್ಪಟ್ಟು ಪ್ರಯೋಜನಕಾರಿ ಈ ಕಡಲೆ ಹಿಟ್ಟು. ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಈ ರೀತಿ ಯಾವ ಸ್ಕಿನ್ ನಿಮ್ದಾಗಿದ್ರೂ ಕೂಡ ಕಡಲೆ ಹಿಟ್ಟನ್ನ ಸೋಪಿನ ಬದಲಾಗಿ ಬಳಸಬಹುದು. ಅದರಲ್ಲೂ ಆಯಿಲಿ ಸ್ಕಿನ್ ಇರೋರಿಗೆ ಕಡಲೆ ಹಿಟ್ಟು ವರದಾನವಾಗಿದೆ. ಯಾಕಂದ್ರೆ ಕಡಲೆ ಹಿಟ್ಟು ಚರ್ಮದಿಂದ ಹೆಚ್ಚುವರಿ ಎಣ್ಣೆಯನ್ನ ಹೀರಿಕೊಳ್ಳುತ್ತೆ. ಅಲ್ಲದೆ ಸ್ಕಿನ್ ಅಲರ್ಜಿ ಏನಾದ್ರೂ ಇದ್ರೆ ಅದಕ್ಕೂ ಕೂಡ ಬಹಳ ಒಳ್ಳೆಯದು. ಇನ್ನು ಇದಕ್ಕೆ ಚಿಟಿಕೆ ಅರಿಶಿನವನ್ನ ಮಿಕ್ಸ್ ಮಾಡಿ ಕೂಡ ನೀವು ಬಳಸಬಹುದು. ಇದರಿಂದ ಸ್ಕಿನ್ ರ್ಯಾಷಸ್, ಚರ್ಮ ಕೆಂಪಾಗೋದು, ಎಕ್ಸಿಮಾ, ಗುಳ್ಳೆಗಳಾಗೋದು ಈ ತರದ ಸಮಸ್ಯೆಗಳಿದ್ರೆ ಕೂಡ ಕಡಿಮೆ ಆಗುತ್ತೆ. ಆದ್ರೆ ನೆನಪಿರ್ಲಿ, ಅರಿಶಿನವನ್ನ ಕಡಿಮೆ ಪ್ರಮಾಣದಲ್ಲಿ ಬಳಸಿ. ಇಲ್ದಿದ್ರೆ ಸ್ಕಿನ್ ನಲ್ಲಿ ಎಲ್ಲೋ ಟ್ಯಾನಿಂಗ್ ಕಾಣಿಸ್ಕೊಳ್ಳುತ್ತೆ.